ಸಿದ್ದರಾಮೇಶ್ವರ ಜಯಂತಿ ಯಶಸ್ವಿಗೆ ಬೋವಿ ಸಮುದಾಯದ ಮುಖಂಡರ ಮನವಿ. ಬೋವಿ ಸಮುದಾಯದ ಗುರುಗಳಾದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನ ಜನವರಿ 14ರಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು, ಸಮುದಾಯದ ಎಲ್ಲರೂ ಪಕ್ಷ ಭೇದ ಮರೆತು ಸಮುದಾಯದ ಪ್ರತಿಯೊಬ್ಬರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಬೋವಿ ಸಮುದಾಯದ ಮುಖಂಡರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ ಕೋರಿದ್ದಾರೆ. ಇಂದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬೆಳಗ್ಗೆ 9 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಭಾಗವಹಿಸಲಿದ್ದಾರೆ. ಸಚಿವರಿಗೆ ಸಮುದಾಯದ ಮುಖಂಡರ ವತಿಯಿಂದ ಬೋವಿ ಭವನ ಹಾಗೂ ಸಮುದಾಯದ ಹಲವಾರು ಬೇಡಿಕೆಗಳನ್ನು ಈಡೇರಿಸಲು ಮನವಿ ಮಾಡಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಬೋವಿ ಸಂಘದ ಜಿಲ್ಲಾಧ್ಯಕ್ಷರಾದ ಎಂ ಗುರ್ರಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್, ದ್ಯಾವಪ್ಪ, ವೆಂಕಟರಮಣಪ್ಪ, ಕೆಇಬಿ ಮಂಜುನಾಥ, ಮಣಿ, ಸೀತಾರಾಂಪುರ, ಎಸ್ಪಿ ಜಯರಾಮ್, ಕೆವಿ ರಾಮಪ್ಪ, ಹನುಮಂತಪ್ಪ, ಲಕ್ಷ್ಮೀನಾರಾಯಣ್, ವೆಂಕಟರೆಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು. ಮಂಗಳವಾರ 10 ಗಂಟೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅದರ ಬಗ್ಗೆ ಈಗಾಗಲೇ ಎಲ್ಲ ನಮ್ಮ ತಾಲೂಕಿನ ಶಾಸಕರು, ಉನ್ನತ ಮಂತ್ರಿಗಳಾದ ಎಂಸಿ ಸುಧಾಕರ್ ರೆಡ್ಡಿ ಅವರ ಗಮನಕ್ಕೆ ನಾವೆಲ್ಲರೂ ಸೇರಿ ಹೋಗಿ ಅವರ ಗಮನಕ್ಕೆ ತಂದು ಎಲ್ಲ ನಮ್ಮ ಕುಲಬಾಂಧವರು ಮಂಗಳವಾರ 1 ಗಂಟೆಗೆ ಈ ಟಿಪಿಎಸ್ ಕಚೇರಿಯಲ್ಲಿ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಸಲು ಎಲ್ಲರೂ ತೀರ್ಮಾನ ಮಾಡಿರ್ತಾರೆ. ಆದ್ದರಿಂದ ಎಲ್ಲ ನಮ್ಮ ಬೋವಿ ಜನಾಂಗಕ್ಕೆ ಉನ್ನತ ಶಿಕ್ಷಣ ಸಚಿವರು ಎಲ್ಲ ಆ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಾರೆ. ಅದರಿಂದ ನಮ್ಮ ತಾಲೂಕಿನ ಎಲ್ಲ ನಮ್ಮ ಕುಲಬಾಂಧವರು ಆ ಕಾರ್ಯಕ್ರಮವನ್ನು ತಪ್ಪದೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳಿದೆ. ನಮ್ಮ ಕುಲಬಾಂಧವರಿಗೆ ಏನು ಬಂಡೆ ಹೊಡೆದಿರ್ತಕ್ಕಂಥದ್ದು, ಜಮೀನಿನ ಸಾಗುವಳಿ ಚೀಟಿಗೆ ದರಖಾಸ್ತಿಗೆ ಅರ್ಜಿ ಹಾಕ್ಕೊಂಡಿರುವಂಥ ಸಮಸ್ಯೆಗಳು ಹಾಗೂ ನಮ್ಮ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಭೂಮಿ ಮತ್ತು ಸಮುದಾಯ ಭವನ ಬೇಡಿಕೆ ಇದೆ. ಎಲ್ಲರಿಗೂ ಬೇಕು ಅಂತ ಆಸೆನೇ ಇದೆ, ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಅದರಿಂದ ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್. ಚಿಂತಾಮಣಿ ನಗರಕ್ಕೆ ಕೂಗಳತೆ ದೂರದಲ್ಲಿ ಇರುವ ಕರಿಯಪಲ್ಲಿ ಗ್ರಾಮದಲ್ಲಿ ಇರುವ ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಶಾಲಾ ಮಕ್ಕಳಿಂದ ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ಕಾರ್ಯದರ್ಶಿ ರಮೇಶ್ ಕುಮಾರ್ ಸಂಕ್ರಾಂತಿ ಹಬ್ಬದ ಪೂಜಾ ಕೈಂಕರ್ಯಗಳೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಶೋಭಾ ಹಾಗೂ ಸಂಸ್ಥೆಯ ಸಂಯೋಜಕಿ ರುಕ್ಸಾನಾ ಮಾತನಾಡಿ, ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಪ್ರತಿ ವರ್ಷ ವಿದ್ಯಾರ್ಥಿಗಳಿಂದ ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮ ಏರ್ಪಡಿಸಲಾಗುತ್ತಿದ್ದು, ಎಲ್ಕೆಜಿ ಮಕ್ಕಳಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳವರೆಗೂ ವಿವಿಧ ರೀತಿಯ ಸೈನ್ಸ್ ಮಾಡೆಲ್ಸ್ ಅನ್ನ ತಯಾರಿಸಿ ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ಪ್ರದರ್ಶನದೊಂದಿಗೆ ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸುವಲ್ಲಿ ವಿದ್ಯಾರ್ಥಿಗಳು ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಎಂದು ಹೇಳಿದ್ದಾರೆ. ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದ ರಮೇಶ್ ಕುಮಾರ್ ಮಾತನಾಡಿ, ಶಿಕ್ಷಕರ ಪ್ರೇರಣೆ ಮತ್ತು ಪೋಷಕರ ಸಹಕಾರದೊಂದಿಗೆ ವಿದ್ಯಾರ್ಥಿಗಳು ಇಷ್ಟೊಂದು ರೀತಿಯ ಸೈನ್ಸ್ ಮಾದರಿಯ ಪರಿಕರಗಳನ್ನು ತಯಾರಿಸಿದ್ದಾರೆ. ಆಧುನಿಕ ಜಗತ್ತಿನಲ್ಲಿ ನಗರಗಳ ಬೆಳವಣಿಗೆ, ಹಳ್ಳಿಗಳ ಪರಿಸರ, ರೈತರು ಬೆಳೆಯುವ ಬೆಳೆಗಳಿಂದ ಹಿಡಿದು ಪರಿಸರ ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು, ಪರಿಸರ ಹಾಳಾದರೆ ಅವುಗಳಿಂದ ಆಗುವ ಅನಾಹುತಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಎಂದು ಹೇಳಿದ್ದಾರೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು, ತಮ್ಮ ಮಕ್ಕಳನ್ನ ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಸೇರಿಸಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡುತ್ತೇನೆ ಎಂದು ಹೇಳಿದ್ದಾರೆ. Where is Gudetti? This one, okay. This one, no?
Kebab. This one? Peas. Huh? Peas. Onion. This one? Brown. This one? Glasses. Glass sauce. Next one? Hello, good morning. Good afternoon. ಇದು ಕರಪಲ್ಲಿ ಗ್ರಾಮದಲ್ಲಿ ಇದು ಲೊಕೇಟ್ ಆಗಿದೆ ನಮ್ಮ ವಿಕೇಶ್ವರ ಆಂಗ್ಲ ಮಾಧ್ಯಮ ಶಾಲೆ. ಇಲ್ಲಿ ನಮಗೆ ಎಲ್ಲ ಫೆಸಿಲಿಟಿ ಇದೆ. ಸ್ಪೋರ್ಟ್ಸ್ಗೆ ಕ್ರಿಕೆಟ್ ನೆಟ್ಸ್ ಎಲ್ಲ ಇದೆ ನಮಗೆ. ಬೇರೆ ಕಡೆಯಿಂದ ಔಟ್ಸೈಡಿಂದ ಬಂದು ಇಲ್ಲೆಲ್ಲ ಆಡ್ಕೊಂಡು ಹೋಗೋ ಫೆಸಿಲಿಟೀಸ್ ಎಲ್ಲ ಇದೆ. ನಮ್ಮ ಸ್ಕೂಲ್ ಮಕ್ಕಳಿಗೂ ಇಲ್ಲಿ ಒಳ್ಳೆ ಫೆಸಿಲಿಟೀಸ್ ಇದೆ. ಯಾಕಂದರೆ ನಾವು ಸ್ಟೇಟಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಕ್ರಿಕೆಟಿಗೆ. ಮತ್ತು ಸೈನ್ಸ್ ಎಕ್ಸಿಬಿಷನ್ಗೂ ಅಷ್ಟೇ ಎಲ್ಲ ಮಕ್ಕಳು ಎಲ್ಲ ಚೆನ್ನಾಗಿ ಬಂದು ಎಲ್ಲ ಎಕ್ವಿಪ್ಮೆಂಟ್ಸ್ ಚೆನ್ನಾಗಿ ಮಾಡಿಸಿದ್ದಾರೆ. ಮತ್ತೆ ಬಹಳಷ್ಟು ಮಕ್ಕಳು ಇಲ್ಲಿ ಯಾವ ಕಡೆಯಿಂದ ಬರ್ತಾರೆ ಏನು ಅಂತಕ್ಕಂಥ ಮತ್ತೆ ನೀವು ಯಾವ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಲೊಕೇಶನ್ ಇದೆ ಅಂದ್ರೆ ಪರಿಸರ ವಾತಾವರಣ. Roxana, coordinator of Sri Venkateshwara English Medium School. As today we are keeping Student Talent Expo where students participate and they show their talents and expose their skills. Sakapa. ಶ್ರದ್ಧಾ ಭಕ್ತಿಯಿಂದ ನಡೆದ ಗೌಸಲ್ ವರ ಗಂಧೋತ್ಸವ ಚಿಕ್ಕಬಳ್ಳಾಪುರ ನಗರದ ಶಾಂತಿನಗರದಲ್ಲಿ ಇರುವ ಪೈಸಾನೆ ಖುದೂಸಿಯಾ ದರ್ಗಾದಲ್ಲಿ ಗೌಸಲ್ ವರ ಗಂಧೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ದರ್ಗಾದ ಪ್ರಮುಖರಾದ ಫಿರ್ ಮೊಹಮ್ಮದ್ ಮೌಲಾ ಅಲಿ ಶಾ ಖಾದ್ರಿ ಅವರ ಮನೆಯಲ್ಲಿ ವಿವಿಧ ಕಡೆಗಳಿಂದ ಆಗಮಿಸಿದ್ದ ಧರ್ಮಗುರುಗಳ ಉಪಸ್ಥಿತಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿತು. ಆನಂತರ ವಿಶೇಷ ಪೂಜೆಯನ್ನ ಮುಗಿಸಿ ನಂತರ ಗಂಧಾ ಫೈಸಾನೆ ಖುದೂಸಿಯಾ ದರ್ಗಾಗೆ ಆಗಮಿಸಿತು. ಅಲ್ಲೇ ಸಹಸ್ರಾರು ಭಕ್ತರು ಗಂಧೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರದ್ಧಾ ಭಕ್ತಿಯನ್ನ ಮೆರೆದರು. ಫಿರ್ ಮೊಹಮ್ಮದ್ ಮೌಲಾ ಅಲಿ ಶಾ ಖಾದ್ರಿ ಗಂಧೋತ್ಸವ ಕಾರ್ಯಕ್ರಮವನ್ನ ಶ್ರದ್ಧೆಯಿಂದ ನೆರವೇರಿಸಿಕೊಟ್ಟರೆ ನೆರೆದಿದ್ದ ಭಕ್ತಾದಿಗಳು ಅವರಿಂದ ಆಶೀರ್ವಾದ ಪಡೆದರು. ಇದೇ ವೇಳೆ ಗೌಸ ಪಾಕ್ ಜಂಡಾಗೆ ಭಕ್ತಾದಿಗಳು ಭಕ್ತಿ ಸಮರ್ಪಣೆ ಮಾಡಿದರು. ಜಾತಿ ಭೇದವಿಲ್ಲದೆ ಕ್ಷೇತ್ರದ ಜನರು ಗಂಧೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಆಗಮಿಸಿದ್ದವರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ತಡರಾತ್ರಿವರೆಗೂ ಪೂಜೆ ಪುನಸ್ಕಾರಗಳಲ್ಲಿ ಭಕ್ತಾದಿಗಳು ನಿರತರಾಗಿದ್ದು ಒಟ್ಟಾರೆಯಾಗಿ ಗಂಧೋತ್ಸವ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. घर को खो पैरे भी बाहर क्या भी ले ला को जाना को
ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘ ಅಸ್ತಿತ್ವಕ್ಕೆ ಸಂಘಟನೆ ಎನ್ನುವುದು ಒಂದು ಬಲವಾದ ಶಕ್ತಿ. ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘಟನೆಯನ್ನ ಜನಪರ ಹಾಗೂ ಅನ್ಯಾಯವಾಗುತ್ತಿರುವ ಕಡೆ ಅವರೊಂದಿಗೆ ನಿಂತು ನ್ಯಾಯ ಕೊಡಿಸಲು ಎಲ್ಲರ ಹಿತಕ್ಕಾಗಿ ಸಂಘಟನೆಯನ್ನ ರಾಜ್ಯ ಮಟ್ಟದ ಸಂಘಟನೆಯಾಗಿ ನೋಂದಣಿ ಮಾಡಿಕೊಂಡಿದ್ದು ಅನ್ಯಾಯದ ಪರ ಧ್ವನಿ ಎತ್ತಲು ಮುಂಚೂಣಿಯಲ್ಲಿ ಇರುತ್ತೇವೆ ಎಂದು ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕೆಆರ್ ರಾಮಾಂಜನೇಯ ಯಾದವ್ ಅವರು ನುಡಿದಿದ್ದಾರೆ. ಇಂದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಯಾದವ್ ಜನಜಾಗೃತಿ ಸಂಘಟನೆಯನ್ನ ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು, ಹೋರಾಟಗಳ ಹುಟ್ಟೂರಾಗಿರುವ ಚಿಂತಾಮಣಿಯಲ್ಲಿ ಸಂಘಟನೆಯನ್ನ ಪ್ರಾರಂಭ ಮಾಡಿದ್ದು ಮುಂದೆ ದಿನಗಳಲ್ಲಿ ನಮ್ಮ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಘಟನೆಯನ್ನ ಅಸ್ತಿತ್ವಕ್ಕೆ ತರುತ್ತೇವೆ ಎಂದು ವಿವರಿಸಿದ್ದಾರೆ. ಈ ವೇಳೆ ರಾಜ್ಯ ಉಪಾಧ್ಯಕ್ಷರಾದ ರಾಜಣ್ಣ, ಬಿವಿ ರಮೇಶ್, ರಾಜ್ಯ ಗೌರವಾಧ್ಯಕ್ಷರಾದ ರಾಮಕೃಷ್ಣಪ್ಪ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಆರ್, ಸಂಘಟನಾ ಕಾರ್ಯದರ್ಶಿ ಸತ್ಯನಾರಾಯಣ ಕೆಆರ್, ಖಜಾಂಚಿ ಸುಭಾಷಿಣಿ, ಸಂಚಾಲಕರಾದ ಶರಣ್ ಕುಮಾರ್, ಶ್ರೀರಾಮಪ್ಪ, ಲೋಕೇಶ್, ನವೀನ್ ಸೇರಿದಂತೆ ಮತ್ತಿತರರು ಇದ್ದರು. ಸೇವಾ ಕಾರ್ಯಗಳನ್ನು ನಡೆಸಲು ಮುಂದಾಗಿರುವುದು ಶ್ಲಾಘನೀಯ ಸಂಗತಿಯಾಗಿದೆ. ಇವರು ಚೇಳೂರು ಗ್ರಾಮದವರಾಗಿದ್ದರು. ಈ ಒಂದು ಸಂಘಟನೆಯ ಪ್ರಾರಂಭೋತ್ಸವವನ್ನು ಮಾಡಬೇಕು ಎಂಬ ಒಂದು ಚಿಂತನೆ ಮಾಡಿದ್ದಾರೆ. ಬಹುಶಃ ಅದರಿಂದ ಮಾಡಬಹುದಾಗಿತ್ತಲ್ಲ. ಚಿಂತಾಮಣಿಗೆ ಬಂದು ಇಲ್ಲಿ ಸಂಘದ ಪ್ರಾರಂಭೋತ್ಸವವನ್ನು ಮಾಡುವಂಥ ಅವಶ್ಯಕತೆ ಏನಿತ್ತು ಅನ್ನೋದು ಬರೀ ವಾಣಿಜ್ಯ ಶೈಕ್ಷಣಿಕ ಕ್ಷೇತ್ರ ಅಲ್ಲ, ಇದು ಇತಿಹಾಸ ಪ್ರಸಿದ್ಧವಾದಂತಹ ಭಾವೈಕ್ಯತೆಯನ್ನು ಮೆರೆದಂತಹ ಕಾಲಜ್ಞಾನಿಯಾಗಿರುವಂತಹ ಕೈವಾರ ನಾರಾಯಣ ತಾತಯ್ಯನವರು ಜನಿಸಿದಂಥ ಮೋದಿನಾನ್ ಬಾಬಾಜಾನ್ ದರ್ಗಾ ವಿಶ್ವಕ್ಕೆ ಭಾವೈಕ್ಯತೆಯ ಸಂದೇಶವನ್ನು ಸಾರಿದಂತಹ ಪುಣ್ಯದ ನೆಲೆ, ಪುಣ್ಯದ ಬೀಡು ಆಗಿರುವಂತಹ ಈ ಚಿಂತಾಮಣಿ ಮಾಡಿದರೂ ಕೂಡ ಅದು ಸಂಪೂರ್ಣ ಯಶಸ್ವಿಯಾಗುತ್ತೆ ಎಂಬ ಆತ್ಮವಿಶ್ವಾಸದೊಂದಿಗೆ ಈ ಒಂದು ಯಾದವ ಸಂಘಟನೆ ಇಲ್ಲಿಂದ ಆರಂಭಗೊಳ್ತಾ ಇದೆ. ಜೈ ಮಾಧವ್, ಜೈ ಶ್ರೀಕೃಷ್ಣ, ಜೈ ಯಾದವ್. ನನ್ನ ಹೆಸರು ಕೆಆರ್ ರಾಮಾಂಜನೇಯ ಯಾದವ್ ಅಂತ, ರಾಜ್ಯಾಧ್ಯಕ್ಷರಾಗಿ. ನಮ್ಮ ನಾಡು, ನಮ್ಮ ಜನ, ನಮ್ಮ ಹಕ್ಕುಗಳು. ಇತ್ತೀಚೆಗೆ ಎಲ್ಲರೂ ಸ್ವಲ್ಪ ಲೇಟ್ ಆಯಿತು, ಏನು ಬೇಜಾರು ಮಾಡ್ಕೊಂಡಿಲ್ಲ. ನನ್ನ ಜನತೆಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಪತ್ರಿಕಾ ಮಿತ್ರರಿಗೂ ನನ್ನ ಉದ್ದೇಶ ಎಲ್ಲ ಜನರಿಗೆ ನ್ಯಾಯ ಕೊಡಿಸಬೇಕೆಂದು ಸಂಘಟನೆಯ ಮೂಲ ಉದ್ದೇಶವಾಗಿರುತ್ತದೆ. ಯುದ್ಧದಲ್ಲಿ ಕಲಿಯುಗ ಚಕ್ರವನ್ನು ಬಾರಿಸಿರುವ ಶ್ರೀಕೃಷ್ಣನೇ ಆ ದೇವರ ಕುಲದಲ್ಲಿ ಹುಟ್ಟಿರುವ ನಾನು ರಾಜ್ಯ ಜನರಿಗೆ ನ್ಯಾಯ ಸಿಗಬೇಕೆಂದು ನಾನು ಎಲ್ಲರಿಗೂ ಒಂದು ಸಂಘಟನೆಯನ್ನು ನಿರ್ಮಾಣ ಮಾಡುತ್ತಿದ್ದೇನೆ. ಯುವ ದಿನೋತ್ಸವ ಹಾಗೂ ಕ್ರೀಡಾಕೂಟದ ಬಹುಮಾನ ವಿತರಣೆ ಕಾರ್ಯಕ್ರಮ. ಆಧ್ಯಾತ್ಮಿಕ ಲೋಕದ ಮಹಾನ್ ಚೇತನ, ಭವ್ಯ ಭಾರತದ ಹೆಮ್ಮೆಯ ಪುತ್ರ, ಯುವಕರ ಪಾಲಿನ ಸ್ಫೂರ್ತಿಯ ಚಿಲುಮೆ ಸ್ವಾಮಿ ವಿವೇಕಾನಂದರ ತತ್ವಾದರ್ಶಗಳು ಎಂದೆಂದಿಗೂ ಜೀವಂತ ಎಂದು ಹಿರಿಯ ವಕೀಲರಾದ ಎಜಿ ಸುಧಾಕರ್ ತಿಳಿಸಿದ್ದಾರೆ. ಪಟ್ಟಣದ ಜ್ಞಾನದೀಪ್ತಿ ಶಾಲೆಯಲ್ಲಿ ಯುವ ದಿನೋತ್ಸವ ಹಾಗೂ ವಾರ್ಷಿಕ ಕ್ರೀಡಾಕೂಟ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸ್ವಾಮಿ ವಿವೇಕಾನಂದರು ಸಿಡಿಲ ಸನ್ಯಾಸಿ, ಭವ್ಯ ಭಾರತ ನಿರ್ಮಾಣದ ಸಂಕಲ್ಪ ತೊಟ್ಟ ಅದ್ಯಮ ಚೇತನ ವ್ಯಕ್ತಿಯಾಗಿದ್ದರು. ಅವರ ಹುಟ್ಟು ಹಬ್ಬದ ದಿನದ ಪ್ರಯುಕ್ತ ರಾಷ್ಟ್ರೀಯ ಯುವ ದಿನವನ್ನ ಆಚರಿಸುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ. ಸ್ವಾಮಿ ವಿವೇಕಾನಂದರ ಆದರ್ಶ ಮತ್ತು ತತ್ವಗಳನ್ನು ಇಂದಿನ ಯುವ ಜನತೆ ಅಳವಡಿಸಿಕೊಂಡು ಅವುಗಳನ್ನು ಪಾಲಿಸಬೇಕು ಎಂದು ಹೇಳಿದ್ದಾರೆ. ಈ ಮಹಾನ್ ವ್ಯಕ್ತಿಯ ಜನ್ಮದಿನದ ಸವಿ ನೆನಪಿಗಾಗಿ ನಮ್ಮ ಭಾರತದಲ್ಲಿ ಪ್ರತಿ ವರ್ಷ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯ ಮುಖ್ಯಸ್ಥರಾದ ಕೆಟಿ ವೀರಾಂಜನೇಯಲು, ಆರ್ ವೆಂಕಟರಾಮ್, ಎಕೆ ನಿಂಗಪ್ಪ, ಸಿದ್ದಲಿಂಗಯ್ಯ, ಮುಖ್ಯ ಶಿಕ್ಷಕರಾದ ಹರೀಶ್ ಹಾಗೂ ಪೋಷಕರು ಮತ್ತು ಶಾಲಾ ಮಕ್ಕಳು ಹಾಜರಿದ್ದರು. ನಮ್ಮ ಇಂಡಿಯಾದಿಂದ ಹೋದಂತವರು, ಕೆಲಸಕ್ಕಾಗಿ ಹೋದಂತವರು, ಕೆಲಸದಲ್ಲಿ ಬರ್ತಕ್ಕಂಥ ಸಂಬಳ ಸಾಕಾಗದೆ
ಬೇರೆ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ನೋಡಿದ್ದೇನೆ. ಪಾರ್ಕಲ್ಲಿ ತಂದೆ ತಾಯಿ ಕೂಡ ಅದನ್ನ ಅಪೇಕ್ಷೆ ಪಟ್ಟು ಮಾಡಬೇಕಾಗ್ತದೆ. ಸಾಕಷ್ಟು ಜನ ವಿದೇಶಕ್ಕೆ ಹೋದವರು ಕೂಡ ಅವರು ತಂದೆ ತಾಯಿಗಳ ಬಗ್ಗೆ ಯಾವ ರೀತಿ ಗಮನ ಹರಿಸ್ತಾ ಇದ್ದಾರೆ, ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೆ ಕೂಡ ನಾವು ನೋಡ್ತಾ ಇದ್ದೀವಿ. ಇವೆಲ್ಲ ಆಗೋದು ಬೇಡ ಅಂತಕ್ಕಂಥ ಮಾತನ್ನ ಹೇಳ್ತಾ, ಮುಂದಿನ ದಿನಗಳಲ್ಲಿ ಮಕ್ಕಳ ಮೇಲೆ ಯಾವ ರೀತಿಯಾದಂತ ಅನ್ಯ ಪ್ರಭಾವಗಳು ಬೀಳ್ತಾ ಇದ್ದಾವೆ, ಮಕ್ಕಳು ಯಾವ ರೀತಿ ಬೆಳೀಬೇಕು ಅನ್ನೋದನ್ನ ನಾವು ಕೂಡ ಸಮಯ ಸಿಕ್ಕಾಗ ಬಂದು ನಿಮ್ಮ ಜೊತೆ ಮಾತಾಡಲಿಕ್ಕೆ, ಸಂಭಾಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅವಕಾಶ ಮಾಡಿಕೊಡಿದ್ವಿ. ಮೊದಲನೇದಾಗಿ ನಾನು ಹೇಳ್ತಾ ಇದ್ದೆ, ತಂದೆ ತಾಯಿ ಕೊಡೋದನ್ನ ಕಲಿಸಿ ಋಣವನ್ನು ತೀರಿಸಬೇಕು. ಜೊತೆಗೆ ನಮ್ಗೆ ಇಷ್ಟೆಲ್ಲ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ನಾವು ಋಣವನ್ನು ತೀರಿಸಬೇಕು. ಜೊತೆಯಲ್ಲಿ ಮಣ್ಣಿನ ಋಣವನ್ನು ತೀರಿಸಬೇಕು. ಈ ಮೂರು ಕಾನ್ಸೆಪ್ಟ್ ಅನ್ನ ನೀವು ಶಿಕ್ಷಕರು ಮಕ್ಕಳಿಗೆ ಕಲಿಸಿದ್ರೆ ವ್ಯಾಲ್ಯೂಸ್ ತನತಾನಾಗೆ ಬರ್ತದೆ. ಮಣ್ಣಿನ ಋಣ ಹೇಗೆ ತೀರಿಸಬೇಕು ಅಂತಂದ್ರೆ, ಡಾಕ್ಟರ್ ಆಗ್ಲೇ ಹೇಳ್ತಾ ಇದ್ರು, ಸರ್ಕಾರ ನಮ್ಗೆ ಸಾಕಷ್ಟು ದುಡ್ಡನ್ನ ಖರ್ಚು ಮಾಡ್ತಾ ಇದೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಒಬ್ಬ ಡಾಕ್ಟರ್ ತಯಾರು ಮಾಡಬೇಕಾದ್ರೆ ಸುಮಾರು ಲಕ್ಷನ ಖರ್ಚು ಮಾಡ್ತದೆ. ಒಬ್ಬ ಇಂಜಿನಿಯರ್ನ ತಯಾರು ಮಾಡಬೇಕಾದ್ರೆ ಸುಮಾರು ಲಕ್ಷನ ಖರ್ಚು ಮಾಡಬೇಕಾಗ್ತದೆ. ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿ ಮೇಲೆ ಕೂಡ ಸರ್ಕಾರ ಇವತ್ತು ಖರ್ಚು ಮಾಡ್ತಾ ಇದೆ. ಉದ್ದೇಶ ಇಷ್ಟೇ, ಈ ಎಲ್ಲ ಮಕ್ಕಳು ಕೂಡ ಒಳ್ಳೆಯವರಾಗಿ ಒಳ್ಳೆಯ ಕೆಲಸಗಳಲ್ಲಿ ಸೇರ್ಕೊಂಡು ಒಳ್ಳೆಯ ಮನುಷ್ಯರಾಗಿ ಈ ದೇಶದ ಋಣವನ್ನು ತೀರಿಸಬೇಕು ಅಂತೇಳಿ, ಈ ಮಣ್ಣಿನ ಋಣವನ್ನು ತೀರಿಸಬೇಕು ಅಂತ ಹೇಳಿ. ಆದ್ರೆ ನಮ್ಮೆಲ್ಲರ ಕನಸು ಏನಾಗಿದೆ, ಓದಬೇಕು, ಡಾಕ್ಟರ್ಸ್ ಆಗಬೇಕು, ಇಂಜಿನಿಯರ್ಸ್ ಆಗಬೇಕು, ಏನೇನೋ ಆಗಬೇಕು, ವಿದೇಶಕ್ಕೆ ಹೋಗ್ಬೇಕು, ಹಣ ಸಂಪಾದನೆ ಮಾಡಬೇಕು. ಇದು ಉದ್ದೇಶ ತಪ್ಪು ಅಂತ ನಾನು ಹೇಳಿಕೆ ಬಯಸ್ತೇನೆ. ವಿದೇಶಕ್ಕೆ ಹೋಗಿ ಶಿಕ್ಷಣವನ್ನು ಪಡ್ಕೊಳ್ಳಿ, ಮತ್ತೆ ವಾಪಸ್ ಬಂದು ನಮ್ಮ ಭಾರತ ದೇಶಕ್ಕೆ ಕೆಲಸ ಮಾಡಿ, ನಮ್ಮ ದೇಶವನ್ನು ಉದ್ಧಾರ ಮಾಡಿ. ಅಲ್ಲಿ ಉದ್ಧಾರ ಮಾಡತಕ್ಕಂಥದ್ದು ಏನಿದೆ, ನಮ್ಮ ದೇಶ ಉದ್ಧಾರ ಆದ್ರೆ ನಮಗೆ ಕೀರ್ತಿ ಬರ್ತದೆ. ದಯವಿಟ್ಟು ನಮ್ಗೆಲ್ಲ ಪೋಷಕರಿಗೆ ಹೇಳಿಕೆ ಬಯಸ್ತೇನೆ, ವಿದೇಶದಲ್ಲಿ ಓದೋರೆಲ್ಲ ಕೂಡ ಚೆನ್ನಾಗಿದೆ ಅಂತಕ್ಕಂಥ ಭ್ರಮೆಯನ್ನ ಬೇಡಿ. ನಾನು ಕೂಡ ನೋಡಿದ್ದೇನೆ, ವಿದೇಶದಲ್ಲಿ ಕೆಲಸಕ್ಕೆ ಹೋದಂತವ್ರು ಅಲ್ಲಿ ಎಷ್ಟು ಕಷ್ಟಗಳನ್ನ ಪಡ್ತಾರೆ. ಬಾಗೇಪಲ್ಲಿ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಟಾಟಾ ಎಸಿ ವಾಹನಗಳ ಚಾಲಕರ ಮತ್ತು ಮಾಲೀಕರ ಘಟಕದ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆಯಲ್ಲಿ ಕರ್ವೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಬಿಎ ಬಾಬಾಜಾನ್ ಮಾತನಾಡಿ, ನಮ್ಮ ಸಂಘಟನೆಯು ನಾಡು ನುಡಿ ಜಲ ಭಾಷೆ ವಿಚಾರದಲ್ಲಿ ಕನ್ನಡಿಗರಿಗೆ ತೊಂದರೆಯಾದಲ್ಲಿ ನ್ಯಾಯಯುತ ಹೋರಾಟ ಮಾಡಲು ಸದಾ ಸಿದ್ಧರಾಗಿದ್ದೇವೆ. ನಾವು ಯಾವುದೇ ಭಾಷೆ ವಿರೋಧಿಸುವುದಿಲ್ಲ. ನಮ್ಮ ಕನ್ನಡ ಭಾಷೆಯನ್ನ ಬಳಸಿ ಬೆಳೆಸಿ ಉಳಿಸುವ ಕೆಲಸವನ್ನ ಪ್ರತಿಯೊಬ್ಬರೂ ಮಾಡಬೇಕು. ನಮ್ಮ ಸಂಘಟನೆ ಪಕ್ಷಾತೀತ ಜಾತ್ಯತೀತವಾಗಿ ಕಾರ್ಯನಿರ್ವಹಿಸಲಿದೆ. ಮುಖ್ಯವಾಗಿ ಕರ್ವೆ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಚಲಪತಿ ಗೌಡರು ಈಗಾಗಲೇ ಹಲವಾರು ಕನ್ನಡ ಪರ ಹೋರಾಟಗಳನ್ನ ಮಾಡಿ ಯಶಸ್ವಿಯಾಗಿದ್ದಾರೆ. ಈ ಭಾಗಕ್ಕೆ ಶಾಶ್ವತವಾದ ನೀರಾವರಿಗಾಗಿ ಹೋರಾಟಗಳನ್ನ ಮಾಡಿದ್ದಾರೆ. ನಮ್ಮ ಟಾಟಾ ಎಸಿ ಚಾಲಕರಿಗೆ ಸಮಸ್ಯೆ ಬಂದರೆ ತಕ್ಷಣವೇ ಸಮಸ್ಯೆಯನ್ನ ಪರಿಹರಿಸುವ ಕೆಲಸವನ್ನ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರಾದ ಚಲಪತಿ ಗೌಡರು ಪ್ರಾಮಾಣಿಕವಾಗಿ ಮಾಡುತ್ತಾರೆ. ಜೊತೆಗೆ ಪ್ರತಿಯೊಬ್ಬರಿಗೂ ಈ ವರ್ಷದ ಸದಸ್ಯತ್ವವನ್ನು ನವೀಕರಣ ಮಾಡಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಟಾಟಾ ಎಸಿ ವಾಹನಗಳ ಚಾಲಕರು ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ವೆ ಸಂಘಟನೆಗಳ ಮುಖಂಡರಾದ ರವೀಂದ್ರ, ರಿಯಾಸ್ ಅಹ್ಮದ್, ಶೇಖ್ ಇದಾಯಿತುಲ್ಲಾ, ಸಲೀಂ ಮತ್ತು ಟಾಟಾ ಎಸಿ ವಾಹನಗಳ ಚಾಲಕರಾದ ಮಾರಗಾನಕುಂಟೆ ಸೀನಪ್ಪ, ಹಸನ್ ಬಾಷಾ, ಗುರುಮೂರ್ತಿ, ಸಮೀಉಲ್ಲಾ, ನರೇಶ್, ರಮೇಶ್, ಮುನ್ನಾ, ಶಮೀರ್ ಮತ್ತಿತರರು ಇದ್ದರು. ತಾಯಿ ಭುವನೇಶ್ವರಿ ದೇವಿಗೆ, ಕನ್ನಡ ಮಾತೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ರಾಜ್ಯಾಧ್ಯಕ್ಷರಾದ ಚಲಪತಿ ಗೌಡರಿಗೆ, ಕರ್ನಾಟಕ ಮಾತೆಗೆ, ಕನ್ನಡ ಮಾತೆಗೆ. ಬಾಗೇಪಲ್ಲಿ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳೇ, ಇವತ್ತು ಬಾಗೇಪಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಟಾಟಾ ಎಸ್ ಚಾಲಕರ ಹಾಗೂ ಮಾಲೀಕರ ಘಟಕದ ಪದಾಧಿಕಾರಿಗಳ ಜೊತೆ ಒಂದು ವಿಶೇಷ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಎಲ್ಲ ಚಾಲಕರು ಮಾಲೀಕರು ಭಾಗವಹಿಸಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಎಲ್ಲ ಟಾಟಾ ಎಸ್ ಚಾಲಕರು ಹಾಗೂ ಮಾಲೀಕರು ನಮ್ಮ ಸಂಘಟನೆಯಲ್ಲಿ
ಸದಸ್ಯತ್ವವನ್ನು ನವೀಕರಣ ಮಾಡುವಂಥ ಕಾರ್ಯಕ್ರಮವೂ ಸಹ ಇವತ್ತು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ, ಜಿಲ್ಲೆಗೆ, ತಾಲೂಕಿಗೆ, ಈ ದೇಶಕ್ಕೆ ಏನೇ ಸಮಸ್ಯೆ ಬಂದರೂ ಸಾರ್ವಜನಿಕರಿಗಾಗಿ ಏನೇ ಸಮಸ್ಯೆ ಬಂದರೂ ನಾವು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡುತ್ತೇವೆ. ಕಾನೂನುಬದ್ಧವಾಗಿ ಹೋರಾಟವನ್ನು ಮಾಡಿ ನಾವು ಒಂದು ಹೆಸರನ್ನು ಮಾಡ್ತೀವಿ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.